ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ಗೆ ನಾನು 6 ಎಳೆ ದಾರನ ಗಂಟು ಹಾಕೊಂಡು ತೊಗೊಂಡಿದ್ದೀನಿ ನೋಡಿ. ಅದಾದ ನಂತರ ಆ್ಯಸ್ ಯೂಶ್ವಲ್ 10 ನಂಬರ್ ಕ್ರೋಶಾ ನೀಡಲ್ನ ತೊಗೊಂಡಿದ್ದೀನಿ. ಈಗ ಸ್ಟಾರ್ಟಿಂಗಲ್ಲಿ ನಾನು ಈ ಒಂದು ಡಿಸೈನ್ ನೀವು ತಮ್ಮನೇನಲ್ಲೇ ನೋಡಿರ್ತೀರಾ, ರಿಂಗ್ ಬೀಡ್, ಈ ರೀತಿಯಾದಂಥ ರಿಂಗ್ ಬೀಡನ್ನ ಬಳಸ್ಕೊಂಡು ಮಾಡ್ತಾ ಇದ್ದೀನಿ ಡಿಸೈನ್ನ. ಸೊ ಇಲ್ಲಿ ಹೋಲ್ ಇದೆ. ಸೊ ಹೋಲ್ ಇದ್ರೂ ಪರವಾಗಿಲ್ಲ, ಹೋಲ್ ಇಲ್ಲ ಅಂದರೂ ಕೂಡ ತೊಂದರೆ ಇಲ್ಲ. ಸೊ ಬೇಕಿದ್ರೆ ಪ್ಲಾಸ್ಟಿಕ್ ಬೀಡ್ ಕೂಡ ನೀವು ಬಳಸ್ಕೊಳ್ಬೋದು, ವೈಟ್ ಕಲರ್ ಬೀಡ್ ಬರುತ್ತಲ್ಲ ಆ ರೀತಿ ಬೀಡನ್ನ. ಸೊ ಈ ರೀತಿ ಫಸ್ಟ್ ದಾರನ ಒಳಗಡೆಯಿಂದ ಮೇಲೆ ಕೇಳ್ಕೊಳ್ತೀನಿ ನೋಡಿ. ಈ ರೀತಿ ಹೇಳ್ಕೊಂಡು ಫಸ್ಟಿಗೆ ನಾಟ್ಗಳನ್ನ ಹಾಕ್ಕೊಳ್ತೀನಿ ನೋಡಿ. ಸೊ ಒಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಬಂದು ನಾವು ಸಪ್ರೇಟಾಗಿ ಪ್ಯಾಚಸ್ನ ರೆಡಿ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ಯಾರಿಗೆ ಅಟ್ಯಾಚ್ ಮಾಡಿ ಕ್ರೋಶಾನ ಹಾಕ್ಕೊಂಡು ಹೋಗೋದು. ಸೊ ಇಲ್ಲಿ ನಾನು ಒಂದು 3 ಸಲ ಗಂಟುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಿನಿಮಮ್ 2 ಸಲ ಆದರೂ ಹಾಕ್ಕೊಳ್ಳೇಬೇಕು, ಇಲ್ಲಾಂತಂದರೆ ಡಿಸೈನ್ ಮುಂದಕ್ಕೆ ಮಾಡ್ತಾ ಮಾಡ್ತಾ ಬಿಚ್ಕೊಂಡು ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಈ ರೀತಿ 3 ಗಂಟುಗಳನ್ನ ಹಾಕಿ ಎಕ್ಸ್ಟ್ರಾ ದಾರ ಇಷ್ಟು ಬಿಡಬೇಕು ನೀವು. ಸೊ ಸ್ವಲ್ಪ ದಾರ ವೇಸ್ಟ್ ಆಗುತ್ತಲ್ಲ ಅಂತ ಚಿಕ್ಕದಾಗಿ ಬಿಡೋಕ್ಕೆ ಹೋಗಬೇಡಿ. ಇಷ್ಟು ಲೆಂತಿಗೆ ಬಿಟ್ಟು ಈ ರೀತಿ ದಾರನ ಇಟ್ಕೊಂಡ್ರೆ ನೋಡಿ, ಸೊ ನಿಮಗಿಲ್ಲಿ ಗ್ಯಾಪ್ ಕಾಣಿಸುತ್ತೆ, ಬೀಡ್ಗೆ ಮತ್ತು ದಾರಕ್ಕೆ ಹೋಲ್ ಥರ ಇರುತ್ತೆ. ಸೊ ದಾರನ ಎಳೆದಿಟ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ಅಲ್ಲಿ ಒಳಗೆ ನೀಡಲ್ನ ಹಾಕಿ ಈ ಎಕ್ಸ್ಟ್ರಾ ದಾರನ ಈ ರೀತಿ ಬೀಡ್ ಜೊತೆ ಸೇರಿಸಿ ಇಟ್ಕೊಳ್ಬೇಕು ಲೆಫ್ಟ್ ಸೈಡ್ಗೆ. ಈಗ ಈ ರೀತಿ ಇಟ್ಕೊಂಡು ಈ ದಾರ ಇದೆಯಲ್ಲ, ಈ ದಾರನ ಆ ಗ್ಯಾಪ್ ಒಳಗಿಂದ ಮೇಲೆ ಕೇಳ್ಕೊಳ್ತೀನಿ, ಲೂಪ್ ರೆಡಿ ಆಗುತ್ತೆ. ಸೊ ಈಗ ಒಂದು ಸಲ ಸಿಂಗಲ್ ಕ್ರೋಶೆ ಚೈನು ಮತ್ತು 2 ಚೈನ್ ಹಾಕ್ಕೊಂಡೆ. ಈಗ ಸುಜ್ಜಿ ಮೇಲೆ ದಾರ ಸುತ್ಕೋಬೇಕು. ರಿಂಗ್ ಒಳಗೆ ನೀಡಲ್ ಹಾಕಬೇಕು. ಎಕ್ಸ್ಟ್ರಾ ದಾರನ ಈ ರೀತಿ ಇಟ್ಕೊಳ್ಬೇಕು. ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಸೂಜಿ ಮೇಲೆ 3 ದಾರ ಇರುತ್ತೆ, ಅದರಲ್ಲಿ ಫಸ್ಟ್ 2 ದಾರ ಒಂದು ಮಾಡ್ಕೋಬೇಕು ಮತ್ತು ಸೆಕೆಂಡ್ 2 ದಾರನ ಒಂದು ಮಾಡ್ಕೋಬೇಕಾಗತ್ತೆ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ, ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ, 2 ದಾರ ಒಂದು ಮಾಡ್ಕೊಳ್ತೀನಿ. ಅಂದರೆ ನಾನಿಲ್ಲಿ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೈಟಾಗಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಯಾವಾಗಲೂ ಅಷ್ಟೇ ರಿಂಗಿಗೆ ನಾವು ಡಬಲ್ ಕ್ರೋಶೆ ಹಾಕುವಾಗ ಸ್ವಲ್ಪ ಲೂಸ್ ಆಗಾದರೂ ಇರಬೇಕಾಗತ್ತೆ. ಯಾಕಂತಂದರೆ ಆ ಕಡೆ ಈ ಕಡೆ ಮೂವ್ ಮಾಡೋಕ್ಕೆ ಹೋಗೋದಿಲ್ಲ ತುಂಬ ಟೈಟಾಗಿ ಹಾಕ್ಕೊಂಡ್ರಿ ಅಂದರೆ. ಸೊ ನಾವು ಇಲ್ಲಿ ಈ ರಿಂಗ್ ಪೂರ್ತಿ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಫ್ರೀಯಾಗಿ ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು 7 ರಿಂದ 8 ಡಬಲ್ ಕ್ರೋಶೆ ಆದಮೇಲೆ ಸೊ ಇಲ್ಲಿ ಈ ಬ್ಯಾಕ್ ಸೈಡಿಂದ ದಾರ ಇದೆಯಲ್ಲ, ಎಕ್ಸ್ಟ್ರಾ ದಾರ ಏನಿದೆ ಅದನ್ನು ಕಟ್ ಮಾಡ್ಕೊಳ್ತೀನಿ. ಸೊ ಇಷ್ಟಾದಮೇಲೆ ಸೊ ನೋಡಿ ಬ್ಯಾಕ್ ಸೈಡಿಂದ ಕಾಣಿಸುತ್ತೆ ದಾರ, ಈ ದಾರನ ಕಟ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ, ಈ ರೀತಿಯಾಗಿ ಇಟ್ಕೊಂಡು. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ ದಾರ ಏನಿರುತ್ತೆ ಅದನ್ನು ಗಮ್ ಹಾಕಿ ಪೇಸ್ಟ್ ಮಾಡೋದು ತಪ್ಪೋಗುತ್ತೆ. ಸೊ ಇಲ್ಲಿ ನಿಮಗೆ ಅದರ ಕ್ರೋಶಾ ಒಳಗಡೆನೆ ದಾರ ಮುಚ್ಚಿ ಹೋಗೋದ್ರಿಂದ ಎಕ್ಸ್ಟ್ರಾ ಗಮ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇಷ್ಟಾದಮೇಲೆ ದಾರನ ಕಟ್ ಮಾಡ್ಕೊಳ್ತೀನಿ. ಈಗ ಮತ್ತೆ ಇಲ್ಲಿ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ ಒಟ್ಟು 26 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ರಿಂಗ್ ಪೂರ್ತಿ. ಸೊ ಪಕ್ಕನೇ ಹಾಕ್ಕೋಬೇಕು. ಕಂಬಗಳನ್ನ ಒಂದ್ರ ಮೇಲೊಂದು ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಸೊ ಕಂಬಗಳನ್ನ ಹಾಕಿ ಕಂಬಗಳನ್ನ ಜರುಗಿಸ್ಬೇಕು, ಹಿಂದಕ್ಕೆ ಒತ್ತೊತ್ತಾಗಿ ಜರುಗಿಸಿ ಕಂಬನ ನೆಕ್ಸ್ಟ್ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇಲ್ಲಿ 26 ಹಾಕ್ಕೊಳ್ಬೇಕು ಅಂತ ಇಲ್ಲ, ನಿಮಗೆ ಎಷ್ಟು ಕೌಂಟಿಂಗ್ ಇಡಿಸುತ್ತೆ ಅಂತ ನೋಡಿಕೊಂಡು ಕೂಡ ಕಂಬಗಳನ್ನ ಹಾಕ್ಕೊಳ್ಬೋದು. ಒಬ್ಬರಿಗೆ 24 ಫಿಲ್ ಆಗ್ಬೋದು, 25 ಫಿಲ್ ಆಗ್ಬೋದು, ಒಬ್ಬರು 28 ಫಿಲ್ ಆಗ್ಬೋದು. ಸೊ ಈ ರೀತಿ ನಾನಿಲ್ಲಿ ನೋಡಿ 26 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಲೆಂತ್ ಎಲ್ಲನೂ ಒಂದೇ ಲೆಂತ್ಗೆ ಬರಬೇಕಾಗತ್ತೆ ಕಂಬಗಳು. ಸೊ ಈಗ ಇಲ್ಲಿ 26 ಡಬಲ್ ಕ್ರೋಶೆ ಆದಮೇಲೆ 24 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಸ್ಟಾರ್ಟಿಂಗ್ ನಾವು 2 ಚೈನ್ ಏನು ಹಾಕಿರ್ತೀವಲ್ಲ ಅದರೊಳಗಡೆ ನೀಡಲ್ ಹಾಕಿ ಈ ದಾರನ ಮೇಲಕ್ಕೆ ತರ್ತೀನಿ. ಈಗ ಸುಜಿ ಮೇಲೆ 2 ದಾರ ಇರುತ್ತಲ್ಲ, ಅದರಲ್ಲಿ ಫಸ್ಟ್ ದಾರನ ಸೆಕೆಂಡ್ ದಾರದೊಳಗಡೆಯಿಂದ ಮೇಲಕ್ಕೆ ಹೇಳ್ಕೊಳ್ತೀನಿ ನೋಡಿ. ಈ ರೀತಿ ಇದನ್ನ ಸ್ಲಿಪ್ ಸ್ಟಿಚ್ ಅಂತ ಹೇಳ್ತೀವಿ ನಾವು. ಸೊ ಈ ರೀತಿ ಮಾಡಿಕೊಂಡು 2-3 ಚೈನ್ ಹಾಕಿ ದಾರನ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಸ್ಲಿಪ್ ಸ್ಟಿಚ್ ಹಾಕೋದ್ರಿಂದ ಅಲ್ಲಿ ನೀವು ನಾಟ್ ಹಾಕಿದ್ದೀರಾ ಅಥವಾ ಡಿಸೈನ್ ಫಿನಿಶ್ ಮಾಡಿದ್ದೀರಾ ಅನ್ನೋ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಸೊ ಈ ರೀತಿ ಬ್ಯಾಕ್ ಸೈಡ್ ಎಕ್ಸ್ಟ್ರಾ ದಾರ ಎಲ್ಲ ಏನಿದೆ ಅದನ್ನು ಗಮ್ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಹೇಗಿದ್ರು ಡಿಸೈನ್ ನಿಮಗೆ ಫ್ರಂಟ್ ಸೈಡಿಂದ ಮಾತ್ರ ಕಾಣಿಸೋದು, ಇದು ಪ್ಯಾಚ್ ವರ್ಕ್ ಏನಿದೆ ಅದು ರೊಟೇಟ್ ಆಗೋಲ್ಲ, ಹಾಗಾಗಿ ಬ್ಯಾಕ್ ಸೈಡ್ ನಿಮ್ಗೆ ಅಷ್ಟಾಗಿ ಕಾಣಿಸೋದಿಲ್ಲ. ಸೊ ನೋಡಿಕೊಂಡು ಆದರೂ ಕೂಡ ಫಿನಿಶಿಂಗ್ ಕೊಡಬೇಕಾಗುತ್ತೆ ಬ್ಯಾಕ್ ಸೈಡ್ಗೆ.
ಎಕ್ಸ್ಟ್ರಾ ದಾರನ ಗಮ್ ಹಾಕಿ ಇದೆ ಫ್ಯಾಬ್ರಿಕ್ ಗ್ಲೂ ಬರುತ್ತಲ್ಲ ಅದನ್ನು ಹಾಕಿ ಈ ರೀತಿ ಸ್ಟಿಕ್ ಮಾಡ್ಕೊಳ್ತೀನಿ. ಸ್ಟಿಕ್ ಮಾಡಿ ಎಕ್ಸ್ಟ್ರಾ ಇರುವಂಥ ದಾರನ ಕಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದೇ ರೀತಿ ಪ್ಯಾಚಸ್ನ ಸ್ಯಾರಿ ಪೂರ್ತಿ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಎಲ್ಲಾನು ಕೂಡ ಒಂದೇ ಕಲರಲ್ಲಿ ತಗೊಂಡಿದ್ದೀನಿ ಪ್ಯಾಚ್ಗಳನ್ನ. ಸೊ ನೀವು ಬೇಕಿದ್ದಲ್ಲಿ ಡಬಲ್ ಕಲರಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ಒಂದು ಗ್ರೀನು, ಇನ್ನೊಂದು ಪಿಂಕ್, ಇನ್ನೊಂದು ಗ್ರೀನ್, ಇನ್ನೊಂದು ಪಿಂಕ್, ಆ ರೀತಿ ಕೂಡ ಮಾಡ್ಕೋಬೋದು. ಸೊ ನಾನು ಎಲ್ಲಾನು ಕೂಡ ಗ್ರೀನ್ ಕಲರೇ ತಗೊಂಡಿದ್ದೀನಿ. ಈ ರೀತಿ ಪ್ಯಾಚಸ್ನ ರೆಡಿ ಮಾಡ್ಕೋಬೇಕು. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪು ಸ್ಯಾರಿಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 6 ಎಳೆ ದಾರನೇ ತಗೊಂಡಿದ್ದೀನಿ. ಸೊ ನೀವು ಕಲರ್ ಯಾವ ಬೇಕು ನೋಡಿಕೊಂಡು ಚೂಸ್ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸ್ಟಾರ್ಟಿಂಗ್ ಬಟ್ಟೆಗೆ ಲಾಕ್ ಮಾಡಿಕೊಂಡೆ. ಅದಾದ ನಂತರ 2 ಚೈನ್ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಸೊ ಏನು ನಾವೀಗ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಪಕ್ಕದಲ್ಲೇ ನೀಡನ್ನು ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದು ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರನ ಒಂದು ಮಾಡ್ಕೊಳ್ತೀನಿ. ಈ ರೀತಿ ಡಬಲ್ ಕ್ರೋಶೆ ಆಯಿತು. 2 ಚೈನ್ ಮತ್ತೆ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೋಬೇಕು. ಈ ಕಂಬನ ಸೀದಾ ಮಾಡಬೇಕು ನೋಡಿ. ಈ ರೀತಿ ಸ್ಟ್ರೈಟ್ ಮಾಡಿಕೊಂಡು ಈ 2 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಮೇಲೆ ಕೇಳ್ಕೊಂಡು ಫಸ್ಟ್ 2 ದಾರ ಒಂದು ಮಾಡ್ಕೋಬೇಕು ಮತ್ತು ಸೆಕೆಂಡ್ 2 ದಾರನ ಒಂದು ಮಾಡ್ಕೋಬೇಕಾಗತ್ತೆ. ಸೊ ಈಗ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ, 2 ಕಂಬ 2 ಚೈನ್ಗಳನ್ನ ಹಾಕ್ಕೊಂಡು ಹೋಗ್ಬೇಕು. ಸ್ಟಾರ್ಟಿಂಗಲ್ಲಿ ನಾವು 2 ಚೈನ್ ಹಾಕಿರೋದನ್ನ ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ 2 ಚೈನ್ ಹಾಕಿ ಒಂದು ಡಬಲ್ ಕ್ರೋಶೆ ಮಾಡಿಸ್ಕೊಳ್ತೀವಿ. ಈಗ ಮತ್ತೆ 2 ಚೈನ್ ಹಾಕಿ ನೋಡಿ 2 ಕಂಬ ಅಂದರೆ 2 ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆಗ್ತಾ ಇಲ್ಲ, ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ಸ್ನಲ್ಲಿ ಕೇಳ್ಬೋದಾಗತ್ತೆ ನನ್ನ. ಸೊ ಮತ್ತೆ ನೋಡಿ ನಾನು ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದೇ ಸ್ಟೆಪ್ಗೆ ನಿಮಗೆ ಬೀಡ್ ಬೇಕು ಅಂತ ಇದ್ದರೆ ದಾರಕ್ಕೆ ಬೀಡನ್ನ ಪೋಣಿಸಿಟ್ಕೊಂಡು ಕೂಡ ಒಂದು ಕಂಬ ಹಾಕಿ ಇನ್ನೊಂದು ಬೀಡ್ ಹಾಕಿ ಕಂಬಗಳನ್ನ ಹಾಕ್ಕೊಳ್ಬೋದು. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಮತ್ತೆ ನಾನು 2 ಕಂಬ ಆದಮೇಲೆ 2 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೆ ಬಟ್ಟೆಗೆ ನೋಡಿಕೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ ಸ್ಯಾರಿ ಪೂರ್ತಿ ಹಾಕ್ಕೊಂಡು ಹೋಗ್ಬೇಕಾಗತ್ತೆ ನೋಡಿ. 2 ಕಂಬ 2 ಚೈನು, 2 ಕಂಬ 2 ಚೈನ್ಗಳನ್ನ ಹಾಕ್ಕೊಂಡು ಹೋಗ್ಬೇಕು ನೋಡಿ. ಪೂರ್ತಿ ಹಾಕ್ಕೊಂಡ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಕೊನೆಯಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ಪು ಕಾಂಟ್ರಾಸ್ಟ್ ಕಲರ್ ದಾರ 6 ಎಳೆ ದಾರನೇ ಗಂಟು ಹಾಕ್ಕೊಂಡು ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಏನು 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತೀನಿ. ಅದಾದ ನಂತರ ಸೊ ನೆಕ್ಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಆ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ 2 ಚೈನ್ ಮೇಲೆ ಒಂದು ಸಲ ಲಾಕ್. ಸೊ ಈಗ ಇಲ್ಲಿಂದ ಮತ್ತೆ 2 ಚೈನ್ ಮಾಡ್ಕೊಳ್ತೀನಿ, ಅಂದರೆ ಕಂಬ ಮಾಡ್ಕೊಳ್ತೀನಿ. 1 2 ಚೈನ್ ಆದಮೇಲೆ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. 2 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 2 ಕಂಬ ಆಯಿತು. ಮತ್ತೆ ಈಗ 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ ನೋಡಿ. 2 ದಾರ 1 2 ದಾರ 1 ಮತ್ತೆ ಈಗ ಇನ್ನೊಂದು ಡಬಲ್ ಕ್ರೋಶೆ ಅದೇ ಗ್ಯಾಪ್ಗೆ. ಸೊ ಎಲ್ಲೆಲ್ಲಿ 2 ಚೈನ್ ಗ್ಯಾಪ್ ಇರುತ್ತೆ ಅಲ್ಲಿಗೆ 2 ಡಬಲ್ ಕ್ರೋಶೆ ಹಾಕ್ಕೋಬೇಕು. 2 ಕಂಬ ಇರೋ ಜಾಗಕ್ಕೆ 2 ಚೈನ್ಗಳನ್ನ ಹಾಕ್ಕೋಬೇಕು. ಸೊ ಬೇಸ್ ಲೈನ್ ಯಾವ ರೀತಿ ಮಾಡಿರ್ತೀವೋ ಸೇಮ್ ಅದೇ ರೀತಿನೇ ಇರುತ್ತೆ ಕೌಂಟಿಂಗ್ ಪೂರ್ತಿ. ಸೊ ಇಲ್ಲಿ ನಾವು 2 ಚೈನ್ ಇರೋ ಜಾಗದಲ್ಲಿ 2 ಡಬಲ್ ಕ್ರೋಶೆ ಮಾಡ್ತೀವಿ, 2 ಡಬಲ್ ಕ್ರೋಶೆ ಇರೋ ಜಾಗದಲ್ಲಿ 2 ಚೈನ್ ಮಾಡ್ಕೊಂಡು ಹೋಗ್ತೀವಿ. ಸೊ ಉಲ್ಟಾ ಮಾಡ್ಕೊಂಡು ಹೋಗೋದು ಅಷ್ಟೇ ಡಿಫ್ರೆನ್ಸು. ಸೊ ನೋಡಿ ಇದೇ ರೀತಿ ಸ್ಯಾರಿ ಪೂರ್ತಿ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲೂ ಕೂಡ ಬೇಕಿದ್ದಲ್ಲಿ ನೀವು ಬೀಡ್ಸ್ನ ಹಾಕ್ಕೊಳ್ಬೋದು. ಆಗಲೇ ಹೇಳಿದಾಗೆ ದಾರಕ್ಕೆ ಬೀಡ್ಸ್ನ ಪೋಣಿಸಿಟ್ಕೊಂಡು ಒಂದು ಕಂಬ ವಿತೌಟ್ ಬೀಡು, ಒಂದು ಕಂಬ ವಿತ್ ಬೀಡ್ ಕೂಡ ಹಾಕ್ಕೊಂಡು ಹೋಗ್ಬೋದು. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. 2 ಕಂಬ 2 ಚೈನ್ನ ಹಾಕ್ಕೊಳ್ತೀನಿ ನೋಡಿ. ಈಗ 2 ಚೈನ್ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. 2 ಕಂಬ ಬಿಟ್ಟು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ 2 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎರಡು ದಾರ 1 2 ದಾರ 1 ಆಯಿತು. ಸೊ ಇದೇ ರೀತಿ ಸ್ಯಾರಿ ಪೂರ್ತಿ ಹಾಕ್ಕೊಂಡು ಹೋಗ್ಬೇಕಾಗತ್ತೆ ಕೊನೆವರೆಗೂ.
ಇದೇ ಬೇಸ್ನ ಇಟ್ಕೊಂಡು ನೀವು ಯಾವುದೇ ಡಿಸೈನ್ ಕೂಡ ಇದಕ್ಕೇನೆ ಹಾಕ್ಕೊಂಡು ಹೋಗ್ಬೋದು. ಸೊ ಈ ಪ್ಯಾಚ್ ವರ್ಕೆ ಹಾಕ್ಕೊಳ್ಬೇಕು ಅಂತ ಏನೂ ಇಲ್ಲ. ಸೊ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಲಾಸ್ಟಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ಇಲ್ಲೂ ಕೂಡ ದಾರಾನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ನೆಕ್ಸ್ಟ್ ಸ್ಟೆಪ್ಪು, ಈಗ ನಾವು ಪ್ಯಾಚ್ ಚೈನ್ ಮಾಡಿಟ್ಟಿದ್ವಿ ಅದನ್ನು ಅಟ್ಯಾಚ್ ಮಾಡುವಂಥದ್ದು. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಏನು 2 ಚೈನ್ ಹಾಕಿರ್ತೀವಲ್ಲ, ಸೆಕೆಂಡ್ ಸ್ಟೆಪ್ಗೆ ಕಂಬ ಹಾಕಿರ್ತೀವಲ್ಲ, ಫಸ್ಟ್ ಕಂಬ 2 ಚೈನ್ ಹಾಕಿ ಆ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತೀವಿ. ಸೊ ಅದಾದ ನಂತರ ಇಲ್ಲಿಂದ 3 ಚೈನ್ ಹಾಕ್ಕೋಬೇಕು ನೋಡಿ. 1 2 ನೋಡಿ 2 3 ಚೈನ್ ಹಾಕಿ 2 ಚೈನ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಅದಾದ ನಂತರ ಮತ್ತೆ 3 ಚೈನ್, ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಲಾಕ್, ಮತ್ತೆ 3 ಚೈನ್, ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಲಾಕ್. ಈ ರೀತಿ ಸ್ಟಾರ್ಟಿಂಗಲ್ಲಿ 4 ಟೈಮ್ಸ್ ಹಾಕ್ಕೊಳ್ತೀನಿ. ನನಗೆ ಕುಚ್ಚು ಕಟ್ಕೊಳ್ಳೋದ್ರಿಂದ ಕುಚ್ಚಿಗೆ ಮತ್ತು ಪ್ಯಾಚ್ ವರ್ಕ್ ಏನು ಹಾಕ್ಕೊಳ್ತೀವಿ ಅದಕ್ಕೆ 3 ಚೈನ್ ಹಾಕ್ಕೊಳ್ಳೋದು ಗ್ಯಾಪ್ ಬೇಕಾಗುತ್ತೆ. ಸೊ ಫಸ್ಟ್ ಇದಕ್ಕೆ ಕುಚ್ಚು ಕಟ್ಕೊಳ್ತೀನಿ, ಅದಾದಮೇಲೆ 3 ಸಲ 3 ಚೈನ್ ಹಾಕ್ಕೋಬೇಕು. ಒಟ್ಟಲ್ಲಿ 4 ಸಲ 3 ಚೈನ್ ಹಾಕ್ಕೋಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ ಮಾತ್ರ ನೋಡಿ ಈ ರೀತಿ. ಸೊ ನಾನಿಲ್ಲಿ 4th ಟೈಮ್ 3 ಚೈನ್ ಹಾಕಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಿಂದ 4 ಟೈಮ್ಸ್ 3 ಚೈನ್ ಹಾಕಿದ್ದೀವಿ. ಈಗ ನೋಡಿ ನಾವೇನು ಪ್ಯಾಚ್ ವರ್ಕ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿಯಾಗಿ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ನಾವಿಲ್ಲಿ ಇದು ಬ್ಯಾಕ್ ಸೈಡ್ ನೋಡಿ, ಸೊ ಇದು ಫ್ರಂಟ್ ಸೈಡ್. ಸೊ ಯಾವ ಸೈಡ್ ಬೇಕಾದ್ರೂ ನೀವು ಅಟ್ಯಾಚ್ ಮಾಡ್ಬೋದು. ಸೊ ಒಂದನ್ನು ಫ್ರಂಟ್ ಸೈಡ್ ಅಟ್ಯಾಚ್ ಮಾಡಿದ್ರೆ ಎಲ್ಲನೂ ಫ್ರಂಟ್ ಸೈಡೇ ಅಟ್ಯಾಚ್ ಮಾಡಬೇಕು. ಸೊ ಈ ರೀತಿ ಯಾವುದಾದ್ರೂ ಇಂಥ ಕಡೆನೇ ಅಂತ ಇಲ್ಲ, ಯಾವುದಾದ್ರೂ ಒಂದು ಡಬಲ್ ಕ್ರೋಶೆ ಹೋಲ್ ಮೇಲೆ ಈ ರೀತಿ ನೀಡಲ್ನ ಹಾಕ್ತೀನಿ. ಸೊ ಈ ರೀತಿ ನೀಡಲ್ನ ಹಾಕಿ ದಾರಾನ ಮೇಲೆ ಕೇಳ್ಕೊಳ್ಬೇಕು. ನೀಡಲ್ನ ಹಾಕಿ ದಾರಾನ ಮೇಲೆ ಕೇಳ್ಕೊಳ್ತೀನಿ. ಮೇಲೆ ಕೇಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೀವು ಆಲ್ಮೋಸ್ಟ್ ನಾವೇನು ದಾರಾನ ಬ್ಯಾಕ್ ಸೈಡ್ ಗಮ್ ಹಾಕಿ ಪೇಸ್ಟ್ ಮಾಡಿರ್ತೀವಲ್ಲ ಅದಕ್ಕಿಂತ ಪಕ್ಕದಲ್ಲಿರುವಂಥ 2 ಕಂಬಕ್ಕೆ ಈ ರೀತಿ ಲಾಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಅದಾದ ನಂತರ ದಾರಾನ ಮೇಲಕ್ಕೆ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಬೀಡನ್ನ ತಗೊಂಡಿದ್ದೀನಿ. ಸ್ಮಾಲ್ ಸೈಜ್ ಬೀಡು, ಒಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಹೋಲ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೆ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ. ಒಂದು ಬಿಟ್ಟು ಇನ್ನೊಂದು ಡಬಲ್ ಕ್ರೋಶೆ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಇದೊಂದು ಸ್ವಲ್ಪ ನೀಟಾಗಿ ನೋಡ್ಕೊಳ್ಬೇಕಾಗತ್ತೆ, ಸ್ವಲ್ಪ ಕನ್ಫ್ಯೂಸ್ ಅನ್ನಿಸ್ಬೋದು ನಿಮಗೆ. ಸೊ ಈಗ ನಾನು ಒಂದು ಗ್ಯಾಪ್ ಬಿಟ್ಟು ಇನ್ನೊಂದಕ್ಕೆ ಲಾಕ್ ಮಾಡಿದೆ. ಈಗ ಬೀಡ್ ಹಾಕಿ ನೆಕ್ಸ್ಟ್ ಡಬಲ್ ಕ್ರೋಶೆ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ ನೋಡಿ. ಸೊ ಮತ್ತೆ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ. ಒಂದು ಹೋಲ್ ಗ್ಯಾಪ್ನ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಈಗ ಮತ್ತೆ ದಾರನ ಮೇಲೆ ಕೇಳ್ಕೊಳ್ತೀನಿ, ಬೀಡ್ಗಳನ್ನ ತಗೊಳ್ತೀನಿ, ಸ್ಮಾಲ್ ಸೈಜ್ ಬೀಡ್. ಬೀಡ್ನ ತಗೊಂಡು ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡಿ ಈಗ ನೆಕ್ಸ್ಟ್ ಹೋಲ್ ಗ್ಯಾಪ್ ಇರುತ್ತಲ್ಲ ಡಬಲ್ ಕ್ರೋಶೆ ಹೋಲ್ ಗ್ಯಾಪು, ಸೊ ನೋಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಅಂದರೆ ಬೀಡ್ ಹಾಕಿ ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಗ್ಯಾಪ್ನ ಬಿಟ್ಟು ಬೀಡ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಬೀಡ್ ಹಾಕಿ ಸಿಂಗಲ್ ಕ್ರೋಶೆ, ಅಂದರೆ ಪ್ರತಿ ಸಿಂಗಲ್ ಕ್ರೋಶೆಗೂ ಬೀಡ್ ಹಾಕಲೇಬೇಕು ನೀವು. ಬಟ್ ಸಿಂಗಲ್ ಕ್ರೋಶೆ ಹಾಕುವಾಗ ಒಂದು ಗ್ಯಾಪ್ನ ಬಿಟ್ಟು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು, ಇನ್ನೊಂದಕ್ಕೆ ಗ್ಯಾಪ್ ಬಿಡಬಾರ್ದು. ನೆಕ್ಸ್ಟ್ ಇರೋ ಹೋಲ್ಗೆ ಸಿಂಗಲ್ ಕ್ರೋಶೆ, ಮತ್ತು ಒಂದು ಹೋಲ್ನ ಸ್ಕಿಪ್ ಮಾಡಿ ಸಿಂಗಲ್ ಕ್ರೋಶೆ, ಇನ್ನೊಂದು ನೆಕ್ಸ್ಟ್ ಹೋಲ್ಗೆ ಸಿಂಗಲ್ ಕ್ರೋಶೆ. ಈ ರೀತಿ ಪ್ರತಿಯೊಂದು ಸಿಂಗಲ್ ಕ್ರೋಶೆಗೂ ಬೀಡ್ ಹಾಕಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಯಾಕೆ ಈ ರೀತಿ ಮಾಡ್ಕೊಳ್ತೀನಿ ಅಂತಂದರೆ, ಸೊ ನೀವು ಸ್ಕಿಪ್ ಮಾಡಿಲ್ಲ ಅಂದರೆ ತುಂಬ ರಿಂಕಲ್ಸ್ ಬಂದುಬಿಡುತ್ತೆ ಡಿಸೈನು, ಅಥವಾ ಎಲ್ಲನೂ ಸ್ಕಿಪ್ ಮಾಡಿಕೊಂಡು ಒಂದೊಂದು ಬಿಟ್ಟು ಒಂದೊಂದು ಹಾಕ್ಕೊಂಡ್ರಿ ಅಂದರೆ ಟೈಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಮಾಡ್ಕೋಬೇಕು. ಒಟ್ಟು ನಾನಿಲ್ಲಿ 16 ಬೀಡ್ಗಳನ್ನ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದ ನಂತರ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತೀನಿ. ಸೊ ನೋಡಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಈಗ ಇಲ್ಲಿಂದ ಮತ್ತೆ 3 ಚೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನೋಡಿ. ಸೊ 1 2
ಮೂರು ಚೈನ್ ಹಾಕಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನ್. ಒಟ್ಟು 16 ಬೀಡ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸೊ ಈಗ ಮತ್ತೆ ನಾವು 3 ಚೈನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಡಿಸೈನ್ಗೆ. ಕಲರ್ ಯಾವ ಸ್ಟೆಪ್ಪಲ್ಲಿ ತೊಗೊಳ್ಬೇಕು ಅನ್ನೋದು ನಿಮ್ಮ ಇಷ್ಟ. ಸೊ ನೀವು ಕಸ್ಟಮರ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ನೋಡಿಕೊಂಡು ಅದ್ರ ಮೇಲೆ ನೀವು ಕಲರ್ಸ್ನ ಚೂಸ್ ಮಾಡ್ಕೊಳ್ಬೇಕಾಗತ್ತೆ ಡಿಸೈನ್ ಹಾಕ್ಕೊಳ್ಳುವಾಗ. ಈಗ ಮತ್ತೆ ನಾನು ಸೆಕೆಂಡ್ ಟೈಮ್ 3 ಚೈನ್ ಹಾಕ್ತೀನಿ. ನೋಡಿ 4 ಚೈನ್ ಹಾಕೊಂಡ್ಬಿಟ್ಟೆ ನಾನಲ್ಲಿ. 3 ಚೈನ್ ಹಾಕಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ನಾನಿವಾಗ ಸ್ಟಾರ್ಟಿಂಗಲ್ಲಿ ನಾವು 4 ಟೈಮ್ಸ್ ಹಾಕಿದ್ವಲ್ಲ 3 ಚೈನು. ಸೊ ಇಲ್ಲಿ ನಾವು 7 ಟೈಮ್ಸು 3 ಚೈನ್ಗಳನ್ನ ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ಪ್ರತಿ ಸಲ 3 ಚೈನ್ ಹಾಕಿ ನೆಕ್ಸ್ಟ್ 2 ಚೈನಲ್ಲಿ ಲಾಕ್, 3 ಚೈನ್ ಹಾಕಿ ನೆಕ್ಸ್ಟ್ 2 ಚೈನಲ್ಲಿ ಲಾಕ್, ಈ ರೀತಿ 7 ಸಲ 3 ಚೈನ್ ಹಾಕಿ ಲಾಕ್ಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಲೈಕ್ಸ್ ಮಾಡ್ತೀರಾ, ಶೇರ್ ಕೂಡ ಮಾಡ್ತಾ ಇದ್ದೀರಾ. ಸೊ ನೀವು ಹೊಸದಾಗಿ ಕುಚ್ಚು ಕಲಿತಾ ಇದ್ದೀರಾ, ಕುಚ್ಚು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ, ಕುಚ್ಚು ಬಿಸ್ನೆಸ್ಸು ಸ್ಟಾರ್ಟ್ ಮಾಡೋದು ಹೇಗೆ ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ವಿಡಿಯೋ ಮಾಡಬೇಕು ಅಂತ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಜಾಸ್ತಿ ಜನ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂದರೆ ಅದ್ರ ಬಗ್ಗೆ ವಿಡಿಯೋನ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ ವಿಡಿಯೋ ಮಾಡಿ ಹಾಕೋದಕ್ಕೆ. ಸೊ ಕಮೆಂಟ್ನಲ್ಲಿ ತಿಳಿಸಿ. ಸೊ ಇಲ್ಲಿ ನಾನು 7 ಸಲ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಸೊ ಅದಾದ ನಂತರ ಪ್ಯಾಚ್ನ ತೊಗೊಳ್ತಾ ಇದ್ದೀನಿ ನೋಡಿ. ಸೊ ಇದು ಫ್ರಂಟ್ ಸೈಡು. ಸೊ ಒಂದು ಪ್ಯಾಚ್ನ ನೀವು ಫ್ರಂಟ್ ಸೈಡ್ ತೊಗೊಂಡ್ರೆ ಎಲ್ಲನೂ ಫ್ರಂಟ್ ಸೈಡೇ ತೊಗೋಬೇಕು. ಒಂದನ್ನು ಬ್ಯಾಕ್ ಸೈಡ್ ತೊಗೊಂಡ್ರೆ ಅಂದರೆ ಎಲ್ಲನೂ ಬ್ಯಾಕ್ ಸೈಡೇ ತೊಗೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾವೇನು ಫಿನಿಶ್ ಮಾಡಿರ್ತೀವಲ್ಲ ಪ್ಯಾಚ್ನ, ಅದ್ರ ಪಕ್ಕದಲ್ಲಿ 2 ಕಂಬ ಏನಿರುತ್ತೆ ಅಲ್ಲಿಗೆ ಈ ರೀತಿ ಲಾಕ್ ಮಾಡ್ಕೊಳ್ತೀನಿ. ಈಗ ದಾರನ ಮೇಲೆ ಕೇಳ್ಕೊಂಡು ಬೀಡ್ಗಳನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಒಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ. ಅದಾದ ನಂತರ ಸೊ ನೋಡಿ ಪಕ್ಕದಲ್ಲೇ ಏನು ಕಂಬ ಇದೆಯಲ್ಲ ಆ ಕಂಬದ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಅಂದರೆ ಸಿಂಗಲ್ ಕ್ರೋಶೆ ಮತ್ತು ಲಾಕ್ ಎರಡು ಕೂಡ ಒಂದೇ. ಸೊ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ತೀನಿ. ಒಂದು ಹೋಲ್ನ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಅದಾದ ನಂತರ ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಹೋಲ್ಗೆ ಸೊ ನೋಡಿ ಒಂದು ಹೋಲ್ನ ಬಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ ಹೋಲ್ಗೆ ಲಾಕ್. ಮತ್ತೆ ಈಗ ದಾರನ ಮೇಲೆ ಕೇಳ್ಕೊಂಡು ಬೀಡ್ಸ್ನ ತಗೊಳ್ತಾ ಇದ್ದೀನಿ. ಈಗ ಒಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ. ಒಂದು ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ ಇನ್ನೊಂದು ಹೋಲ್ ಗ್ಯಾಪ್ಗೆ ಲಾಕ್. ಈಗ ಮತ್ತೆ ಬೀಡ್ ಹಾಕ್ತೀನಿ. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್. ಈ ರೀತಿ ಒಟ್ಟು 16 ಬೀಡ್ಗಳನ್ನ ಹಾಕಿ 16 ಸಿಂಗಲ್ ಕ್ರೋಶಗಳನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ ಒಂದು ರಿಂಗ್ ಸುತ್ತಾನು ನೋಡಿ ಈ ರೀತಿ. ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ತೀನಿ. ಸೊ ಒಂದು ಹೋಲ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ಲಾಕ್. ಈ ರೀತಿಯಾಗಿ ಹಾಕ್ಕೊಂಡು ಹೋಗ್ಬೇಕಾಗತ್ತೆ ನೋಡಿ. ಸೊ ಪೂರ್ತಿ 16 ಬೀಡ್ ಹಾಕಿ 16 ಸಿಂಗಲ್ ಕ್ರೋಶ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತೀನಿ. ಸೊ ಈಗ ಇಲ್ಲಿಂದ ಮತ್ತೆ 3 ಚೈನ್, ಅಂದರೆ ಈಗೆಷ್ಟು 7 ಟೈಮ್ಸು 3 ಚೈನ್ ಹಾಕಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಸೊ ನೋಡಿ ಇಷ್ಟೇ ಡಿಸೈನು, ತುಂಬ ಈಸಿ ಇದೆ, ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಸೊ ಇದೇ ಡಿಸೈನ್ನ ನೀವು ವಿತೌಟ್ ಕುಚ್ಚನ್ನು ಕೂಡ ಮಾಡ್ಕೊಳ್ಬೋದು. ಅಂದರೆ ಸ್ವಲ್ಪ ಹತ್ರ ಬರೋ ರೀತಿ ಮಾಡಿಕೊಂಡು, ಕುಚ್ಚು ಬೇಡ ಅಂತಂದರೆ ನೀವು 7 ಸಲ ಹಾಕೋ 3 ಚೈನ್ನ 6 ಸಲ ಅಥವಾ 5 ಸಲ ಹಾಕಿ ಕೂಡ ಪ್ಯಾಚ್ನ ಅಟ್ಯಾಚ್ ಮಾಡ್ಕೊಳ್ಬೋದು. ಸೊ ಕುಚ್ಚು ಕಟ್ಕೊಳ್ತೀನಿ ಅನ್ನೋದಕ್ಕೋಸ್ಕರ ನಾನಿಷ್ಟು ಗ್ಯಾಪ್ನ ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಕಾಣಿಸ್ತಾ ಇದೆ. ಸೊ ಅದನ್ನು ಟ್ರಿಮ್ ಮಾಡ್ಕೋಬೇಕು ಅಥವಾ ಬ್ಯಾಕ್ ಸೈಡ್ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಇದಕ್ಕೆ ನಾನು 137 ದಾರನ ಕುಚ್ಚು ಕಟ್ಕೊಂಡಿದ್ದೀನಿ. ಸೆಂಟ್ರಲ್ಲಿ 3 ಚೈನ್ ಹಾಕಿರ್ತೀವಲ್ಲ ಆ ಸೆಂಟ್ರ್ 3 ಚೈನ್ ಏನಿರುತ್ತೆ ಅಲ್ಲಿಗೆ ಕುಚ್ಚನ್ನ ಕಟ್ಟಿದ್ದೀನಿ.
2 ಕಲರ್ಸಲ್ಲಿ ಕುಚ್ಚು ಕಟ್ಟಿದ್ದೀನಿ ನೋಡಿ. ಈ ರೀತಿಯಾಗಿ ಕಾಣಿಸುತ್ತೆ. ಬೇಕಿತ್ತು ಅಂದರೆ ನಿಮಗೆ ರಿಂಗ್ ಏನಿರುತ್ತೆ ಅಂದರೆ ಪ್ಯಾಚ್ ವರ್ಕ್ ಏನು ಮಾಡ್ಕೊಂಡಿದ್ದೀವಿ ಅದಕ್ಕೆ ಡೋನಟ್ ಅಂತ ಹೇಳ್ತೀವಿ. ಸೊ ಸೆಂಟ್ರಲ್ಲಿ ನೀವು ಬೀಡ್ನ ಕೂಡ ಸ್ಟಿಕ್ ಮಾಡ್ಬೋದು, ಅಂಟಿಸ್ಕೊಳ್ಬೋದು ಬೇಕು ಅಂತ ಇದ್ದರೆ. ಸೊ ನೋಡಿ ಈ ರೀತಿಯಾಗಿದೆ. ಡಿಸೈನ್ ತುಂಬ ಚೆನ್ನಾಗಿದೆ. ಡೈರೆಕ್ಟಾಗಿ ನೋಡೋದಕ್ಕೆ ಸ್ಯಾರಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ. ಸೊ ಇವತ್ತಿನ ಡಿಸೈನ್ ಇದಾಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಮರೀದಲ್ಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಈ ಡಿಸೈನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ.